ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೆಂಕಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೌದಲ್ವಾ? ಆದ್ರೂ ಏನಂತ ಹೇಳೋದು ಅಂತ. ಅಲ್ಲ ಬೆಂಕಿ, ನಾನಾದ್ರೆ ಹೂ ಹಾಕಕ್ ಹೋಗ್ತೀನಿ ಅಂತ ಹೇಳ್ಬೋದು, ನೀನೇನ್ ಹೇಳ್ತೀಯಾ? ಆಯ್ತು ಬಾ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬನ್ನಿ ತಿಂಡಿ ಕೊಡ್ತೀನಿ. ಅತ್ತೆ, ನನ್ಗೆ ಯಾಕೋ ಹೊಟ್ಟೆನೇ ಹಸಿತಾ ಇಲ್ಲ. ನಾನು ಒಂದು ಡಬ್ಬಿಗೆ ಹಾಕೊಂಡೋಗಿ ಅಂಗಡಿ ಹತ್ರ ತಿಂತೀನಿ. ಸರಿ, ಅಡುಗೆ ಮನೇಲಿದೆ, ಹಾಕು ಹೋಗು. ನೀನು ಹೋಗು, ನೀನಪ್ಪ. ಲಕ್ಷ್ಮಿ, ನಿಮ್ಮ ಅದಕ್ಕೆ ಫೋನ್ ಮಾಡಿ ಕೇಳಿದ್ಯಾ? ಅದು ಯಾತಕ್ಕೆ ಅಷ್ಟು ಅವಸರವಾಗಿ ಬಂದು ಹಾಗೆ ಹೋದ್ರಂತೆ? ಏನು ವಿಷಯ? ಯಾಕೋ ಒಗ್ಗಟ್ಟಾಗಿ ಮಾತಾಡಿದ್ರು. ಏನು ಅಂತಾನೆ ನಂಗೆ ಅರ್ಥ ಆಗಲಿಲ್ಲ. ನಾನು ಇನ್ನೂ ಒಂದ್ಸಲ ನಿಮ್ಮ ಮನೆಗೆ ಬರ್ತೀನಿ, ಬರುವಾಗ ಒಂದು ಉಡುಗೊರೆ ತೊಗೊಂಬರ್ತೀನಿ, ಅದನ್ನ ನೋಡಿ ನಿಮ್ಮಿಬ್ರಿಗೂ ಸಂತೋಷ ಆಗತ್ತೆ ಅಂದರು. ಏನು ಅಂತಾನೆ ನಂಗೆ ಅರ್ಥ ಆಗಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ಏನು ಉಡುಗೊರೆ ಕೊಡ್ತಾರಂತೆ ಲಕ್ಷ್ಮಿ? ಅದು ಸರಿನೇ, ಆದರೂ ಅತ್ತಿಗೆ ಬಂದಮೇಲೆ ಅಣ್ಣ ಬದಲಾಗ್ತಾನೆ ಅಂತ ಹೇಳ್ತಾರೆ. ಆದರೆ ನನ್ನ ವಿಚಾರದಲ್ಲಿ ಅದು ವಿರುದ್ಧವಾಗಾಯ್ತು ರೀ. ನಾನು ನಿಮ್ಮನ್ನ ಪ್ರೀತಿಸಿ ಮದುವೆಯಾಗಿ ಬಂದೆ ಅಂತ ನಮ್ಮ ಅಣ್ಣ ನಮ್ಮಿಂದ ದೂರ ಆದ. ಆದರೆ ನಮ್ಮ ಅತ್ತಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ತವ್ರ ಮನೆ ಅನ್ನೋದನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ನೋಡಿ ಲಕ್ಷ್ಮಿ, ನಾವು ಮಾಡಿದ ಒಂದು ತಪ್ಪಿಗೆ ನಿನ್ನ ತವ್ರ ಮನೆಯಿಂದ ದೂರ ಇರಬೇಕಾಗಿ ಬಂತು. ಯಾಕ್ರಿ ಹೀಗೆ ಹೇಳ್ತೀರಾ? ತವ್ರ ಮನೆಯನ್ನ ಮರೆಸೋಷ್ಟು ಪ್ರೀತಿನ ನೀವು ನನಗೆ ಕೊಟ್ಟಿದ್ದೀರಾ. ನನಗಿನ್ನೇನ್ರಿ ಬೇಕು? ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ. ಹೆಣ್ಣು ಮಕ್ಕಳಿಗೆ ತವ್ರ ಮನೆ ವ್ಯಾಮೋಹ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ನೋಡೋಣ, ಇವಾಗೇನೋ ನಿಮ್ಮ ಅತ್ತಿಗೆ ಉಡುಗೊರೆ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ನನಗನ್ಸುತ್ತೆ ನಿಮ್ಮಣ್ಣ ನಿನ್ನ ಹತ್ರ ಬಂದು ರಾಜಿ ಆಗ್ತಾರೆ. ನನಗೇನೋ ಹಾಗನ್ನಿಸ್ತಲ್ಲ ರೀ. ನಮ್ಮಣ್ಣ ಎಂತವನು ಅಂತ ನನಗೂ ಗೊತ್ತು. ಒಂದು ವೇಳೆ ನೀವು ಹೇಳಿದಾಗೆ ಅವ್ರು ಬಂದ್ರೂ ನಾನು ಮಾತ್ರ ಅವ್ರಿಗೆ ಮಾತು ಕೊಟ್ಟ ಹಾಗೆ ನಾನು ಮನೆ ಕಟ್ಟೋವರೆಗೂ ಆ ಮನೆ ಕಾಲಿಡೋದಿಲ್ಲ. ಆದರೂ ಒಂದೊಂದ್ಸಲ ನಮ್ಮ ತಂದೆನ ನೋಡಬೇಕು ಅಂತ ತುಂಬ ಅನಿಸುತ್ತೆ, ತುಂಬ ಬೇಜಾರು ಆಗುತ್ತೆ. 35 ವರ್ಷ ಆಗೋಯ್ತಲ್ಲ ರೀ. ಧೈರ್ಯವಾಗಿರೋ ಲಕ್ಷ್ಮಿ, ನಾವೆಲ್ಲ ಒಂದುಗೂಡುವಂಥ ಕಾಲ ಆದಷ್ಟು ಬೇಗ ಬಂದೇ ಬರುತ್ತೆ. ಧೈರ್ಯ. ತಿಂದ್ಯಾ? ಆಗಿದ್ರೆ ನಡಿಯಪ್ಪ, ಇವತ್ತು ತುಂಬಾ ಗಾಡಿಗಳಿದೆ ಕಣ. ಜೊತೆಲೆ ಮಾಡ್ತೀರಾ? ಅಬ್ಬಬ್ಬಬ್ಬಬ್ಬ, ನೋಡ್ರಿ ನನ್ನ ಮಗನ್ನ ಹೆಂಡ್ತಿನ ಬಿಟ್ಟು ತಿಂಡಿ ತಿನ್ನಲ್ಲ ಅಂತ ಹೇಳ್ತಿದ್ದಾನೆ. ಒಟ್ಟಿನಲ್ಲಿ ನೀನು ಅವಳನ್ನ ಬಿಟ್ಕೊಡಲ್ಲ, ಅವಳು ನಿನ್ನನ್ನು ಬಿಟ್ಕೊಡಲ್ಲ. ಸರಿ ಅತ್ತೆ, ನಾವು ಹೊರಡ್ತೀವಿ. ಹುಷಾರು ಅಂಕಿ, ಹುಷಾರು. ಸರಿ ಜನ, ನಾನು ಹೋಗಿ ಬರ್ತೀನಿ. ನೀನು ಹುಷಾರಾಗಿರು. ಅಯ್ಯೋ, ಇವ್ರಿಗೆ ನಾನು ಇಲ್ಲಿರೋದು ಗೊತ್ತಾಗೋಯ್ತಾ? ವಿಶ್ವನೇ ನನ್ನ ಇಲ್ಲಿ ಇರ್ಸಿರೋದು ಅಂತ ಗೊತ್ತಾದ್ರೆ ಮತ್ತೆ ನನ್ನ ಮೇಲೆ ಅನುಮಾನ ಪಡ್ತಾರೆ.
ಈಗ ಏನಪ್ಪ ಮಾಡೋದು? ಚಂದನ, ಯಾಕಮ್ಮ ನಾನು ನೋಡಿ ಶಾಕ್ ಆಯ್ತಾ ಅಥವಾ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಅಮ್ಮ ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಮ್ಮ. ಇದರಲ್ಲಿ ವಿಶ್ವ ಅವ್ರದ್ದು ಏನೂ ತಪ್ಪಿಲ್ಲ. ಅದು ನಾನು ಹೊರಗಡೆ ಎಲ್ಲಾದರೂ ಇದ್ದರೆ ನಂಗೆ ಏನಾದರೂ ಆಗುತ್ತೆ ಅಂತ ಅವರಿಲ್ಲಿ ನನ್ನ ಕರ್ಕೊಂಡು ಬಂದು ಇರಿಸಿದ್ದಾರೆ. ಪ್ಲೀಸ್ ಅಮ್ಮ, ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ, ಇಲ್ಲಿರೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಮ್ಮ. ಚಂದನ, ತಪ್ಪೇ ಮಾಡಿಲ್ಲ ಅಂದಮೇಲೆ ಕ್ಷಮೆ ಯಾಕೆ ಕೇಳ್ತಾ ಇದೆಯಮ್ಮ? ತಪ್ಪೆಲ್ಲ ನಂದೆ. ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು. ಅಮ್ಮ ಏನು ಹೇಳ್ತಿದ್ದೀರಾ? ಹೌದಮ್ಮ, ನೀನು ಯಾವತ್ತೂ ತಪ್ಪು ಮಾಡಲ್ಲ. ಇಲ್ಲಾಗಿರೋದ್ರಲ್ಲಿ ನಿಂದೇನು ತಪ್ಪಿಲ್ಲ. ಯಾಕೆಂದ್ರೆ ನಿನ್ನ ಮೈನಲ್ಲಿ ಹರಿತಾ ಇರೋ ರಕ್ತ ಅಂಥದ್ದು, ಅದು ಯಾವತ್ತೂ ತಪ್ಪು ಮಾಡಕ್ ಬಿಡಲ್ಲಮ್ಮ. ಅಮ್ಮ ನೀವು ಏನು ಹೇಳ್ತಿದ್ದೀರಾ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅಂದರೆ ನಿಮಗೆ ನನ್ನ ಬಗ್ಗೆ ಗೊತ್ತಾ? ನಾನು ಯಾರು ಅಂತ ಗೊತ್ತಾ? ನನ್ನ ಕುಟುಂಬದವ್ರು ಗೊತ್ತಾ? ಇಲ್ಲಮ್ಮ, ಗೊತ್ತಿಲ್ಲ. ಆದರೆ ನಮ್ಮ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಲ್ಲ, ನೀನು ಒಂದೇ ಒಂದು ಸಣ್ಣ ತಪ್ಪು ಮಾಡಿಲ್ಲ. ಎಲ್ಲಿಂದನೂ ಬಂದಿದ್ರು ನಿನ್ನ ಮನೆ ಅನ್ಕೊಂಡು ನಮ್ಮ ಸೇವೆ ಮಾಡಿದ್ಯಾ. ಆ ಸೇವೆಗೆ ನೀನು ಯಾವ ಪ್ರತಿಫಲನೂ ಅಪೇಕ್ಷೆ ಪಡಲಿಲ್ಲ. ಆದರೆ ನಾನೇ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ ಚಂದನ. ನೀನು ನಮ್ಮ ಮನೆ ಮಗಳಿದ್ದಾಗೆ. ಅಲ್ಲಲ್ಲ, ನೀನು ನಮ್ಮ ಮನೆ ಮಗಳೇ. ಹೌದಮ್ಮ, ನನಗೂ ಒಬ್ಳು ಮಗಳಿದ್ರೆ ನಿನ್ ಥರನೇ ಇರ್ತಿದ್ಲಲ್ವಾ? ಮಗಳು ತಪ್ಪು ಮಾಡಿದ್ರೆ ಯಾವ ತಾಯಿ ತಾನೇ ಮನೆಯಿಂದ ಹೊರಗಡೆ ಹಾಕ್ತಾಳೆ ಹೇಳು? ಅದಕ್ಕೋಸ್ಕರ ನಾನು ಮಾಡಿರೋ ತಪ್ಪಿಗೆ ನಿನ್ನನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ನೀನು ಮತ್ತೆ ನಮ್ಮ ಮನೆಗೆ ಬಂದ್ಬಿಡಮ್ಮ. ಅಮ್ಮ ದಯವಿಟ್ಟು ಅಮ್ಮ, ಪ್ಲೀಸ್ ಹೀಗೆಲ್ಲ ಹೇಳಬೇಡಿ. ಯಾವತ್ತಿದ್ರೂ ನಿಮ್ಮ ಆಶೀರ್ವಾದ ನನಗೆ ಬೇಕೇ ಹೊರತು ಈ ಥರ ಕ್ಷಮೆ ಅಲ್ಲ ಅಮ್ಮ. ನೋಡು, ನಾನು ವಯಸ್ಸಲ್ಲಿ ದೊಡ್ಡವಳಾಗಿರ್ಬೋದು, ಆದರೆ ಗುಣದಲ್ಲಿ ನಿನ್ನಷ್ಟು ದೊಡ್ಡವಳಲ್ಲಮ್ಮ. ನಿನ್ನಂತ ಗುಣವಂತ ಮೇಲೆ ಅನುಮಾನ ಪಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಚಂದನ. ಅಮ್ಮ ಪ್ಲೀಸ್ ಹೀಗೆಲ್ಲ ಮಾಡಬೇಡಿ ಅಮ್ಮ, ದಯವಿಟ್ಟು. ಈಗಲೂ ನೋಡು, ನಾನು ನಿನ್ಗೆ ಅಷ್ಟೆಲ್ಲ ನೋವು ಕೊಟ್ರು ಸ್ವಲ್ಪನೂ ಕೋಪ ಮಾಡ್ಕೊಳ್ಳಿಲ್ಲ. ನನ್ನ ಹತ್ರ ಅನುಕಂಪದಲ್ಲಿ ಮಾತಾಡಿ ನಿನ್ ದೊಡ್ಡತನ ತೋರಿಸ್ತಾ ಇದೀಯ. ಈ ಗುಣ ಎಲ್ಲ ಹೆತ್ತ ತಾಯಿಯಿಂದ ಬಳುವಳಿಯಾಗಿ ಬರೋದಲ್ವಾ? ನಿಜಕ್ಕೂ ನಿನ್ನ ಹೆತ್ತ ತಾಯಿ ಪುಣ್ಯವಂತ. लक्ष्मी निवासा लक्ष्मी